ಚಿಕ್ಕಮಗಳೂರು ಸೇರಿದಂತೆ ಮಲೆನಾಡಿನ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಸುರಿತಾ ಇದೆ. ಹೇಳಿ ಕೇಳಿ ಚಾರ್ಮಾಡಿ ಘಾಟ್ ಅತ್ಯಂತ ಕಿರಿದಾದ ರಸ್ತೆ. ಮಳೆ ಬಂದರೆ ಅಲ್ಲಿ ಮರಗಳು ಬಿದ್ದು ಹೋಗುತ್ತೆ. ಈ ಕಾರಣದಿಂದಾಗಿ ರಸ್ತೆ ಅಸ್ತವ್ಯಸ್ತ ಆಗುತ್ತೆ. ಈಗಲೂ ಕೂಡ ಅದೇ ಆಗಿದೆ. ಚಾರ್ಮಾಡಿ ಘಾಟ್ನಲ್ಲಿ ಮಳೆಗೆ ಕೆಟ್ಟು ನಿಂತಿದ್ದಾವೆ 2 KSRTC ಬಸ್ಗಳು. ಚಾರ್ಮಾಡಿ ಘಾಟ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಚಾರ್ಮಾಡಿ ಘಾಟ್ನ ಅಣ್ಣಪ್ಪ ಸ್ವಾಮಿ ದೇವಾಲಯದ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಬೆಳಗ್ಗೆಯಿಂದಲೂ ಕೂಡ ನೂರಾರು ವಾಹನಗಳು ನಿಂತಲ್ಲೇ ನಿಂತಿದ್ದಾವೆ. ಧೋ ಅಂತ ಸುರಿತಾ ಇರೋ ಮಳೆ ಒಂದು ಕಡೆ ಆದರೆ ಟ್ರಾಫಿಕ್ ಜಾಮ್ನ ಕಿರಿಕಿರಿ ಒಂದು ಕಡೆ. ಬೆಳಗ್ಗೆಯಿಂದಲೂ ಕೂಡ ಟ್ರಾಫಿಕ್ ಮಧ್ಯೆ ಸಿಲುಕಿ ಹಾಕ್ಕೊಂಡಿದ್ದಾರೆ. ಅದರ ಮಧ್ಯೆ ಬಹಳ ನೋವಿನ ವಿಚಾರ ಅಂತ ಹೇಳಿದ್ರೆ ಆಂಬ್ಯುಲೆನ್ಸ್ಗೆ ಹಾಕ್ಕೊಂಡಿದ್ದಾರೆ. ಟ್ರಾಫಿಕ್ ಮಧ್ಯದಲ್ಲಿ ಆಂಬ್ಯುಲೆನ್ಸ್ ಒಳಗೆ ಒಬ್ಬ ರೋಗಿ ಪರದಾಡ್ತಾ ಇದ್ದಾರೆ. ಟ್ರಾಫಿಕ್ ಕ್ಲಿಯರ್ ಮಾಡಲಿಕ್ಕೆ ಬಣಕಲ್ ಮೂಡಿಗೆರೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಚಿಕ್ಕಮಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂಥ ಚಾರ್ಮಾಡಿ ಹೆದ್ದಾರಿಯ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಿ. ರಾತ್ರಿಯ ದೃಶ್ಯಾವಳಿಗಳನ್ನು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ. ಅಲ್ಲಿ 2 ವಾಹನಗಳು ಕೆಲವು ಕಡೆ ಪಾಸ್ ಆಗೋದು ತುಂಬ ಕಷ್ಟ ಇದೆ. ಅದು ಏರ್ಪಿನ್ ಬೆಂಡ್ ಅಂತ ಏನು ಕರಿತೀವಿ. ಅತ್ಯಂತ ಕಿರಿದಾದ ತಿರುವುಗಳೇನಿದ್ದಾವೆ ಆ ತಿರುವುಗಳಲ್ಲಿ ಒಂದು ವಾಹನ ಹೋಗುವಾಗ ಇನ್ನೊಂದು ವಾಹನ ಪಾಸ್ ಆಗೋಕ್ಕಾಗಲ್ಲ. ಅಟ್ ಎ ಟೈಮ್ 2 ಗಾಡಿಗಳು ಅಪೋಸಿಟಿಂದ ಪಾಸ್ ಆಗೋಕ್ಕಾಗಲ್ಲ. ಹೀಗಿರುವಾಗ ನಿಂತು ಒಬ್ಬರು ಹಿಂದೆ ಹೋಗಿ ಆಮೇಲೆ ಪಾಸ್ ಮಾಡ್ಕೊಂಡು ಬರಬೇಕಾಗತ್ತೆ. ಆದರೆ ಇಲ್ಲಿ 2 ಬಸ್ಗಳು ಕೆಟ್ಟು ನಿಂತಿದ್ದಾವೆ. ಹೀಗಾಗಿ ಆ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಹೋಗೋಕ್ಕಾಗಲ್ಲ. ಹೀಗಾಗಿ ರಾತ್ರಿ ಇಡೀ ಜಾಗರಣೆ ಈ ರಸ್ತೆಯಲ್ಲಿ ವಾಹನಗಳದ್ದು. ಇದೀಗ ಬೆಳಗ್ಗೆ ಆದರೂ ಕೂಡ ಸರಿ ಹೋಗಿದೆಯಾ ವಾತಾವರಣ ಅಂತ ಹೇಳಿದ್ರೆ ಖಂಡಿತವಾಗೂ ಇಲ್ಲ. ಎಲ್ಲ ಕಡೆಗಳಲ್ಲೂ ಕೂಡ ಟ್ರಾಫಿಕ್ ಜಾಮ್ ಸೃಷ್ಟಿಯಾಗಿದೆ. ನೂರಾರು ವಾಹನಗಳು ನಿಂತ್ಕೊಂಡಿದ್ದಾವೆ. ನೂರಾರು ವಾಹನ 10-20 ಅಲ್ಲ, ಅದೆಷ್ಟು ಕಿಲೋಮೀಟರ್ ಇರ್ಬೋದು ಅಂತ ನೀವೇ ಅಂದಾಜಿಸ್ಬೋದು. ಸದ್ಯಕ್ಕೆ ಅಲ್ಲಿನ ಬಣಕಲ್ ಪೊಲೀಸ್ ಔಟ್ಪೋಸ್ಟ್ ಇದೆ. ಆನಂತರದಲ್ಲಿ ಮೂಡಿಗೆರೆ ಪೊಲೀಸರು ಟ್ರಾಫಿಕ್ ಜಾಮನ್ನು ಕ್ಲಿಯರ್ ಮಾಡಲಿಕ್ಕೆ ಬಹಳ ದೊಡ್ಡ ಹರಸಾಹಸ ಮಾಡ್ತಾ ಇದ್ದಾರೆ.